Find the limit of the sequence an where an is equal to 1 plus 1 by 3 plus 1 by 3 square plus and so on 1 by 3 power n. ಓಕೆ, ಏನು ಇಲ್ಲಿ ಎ ಎನ್ ಕೊಟ್ಟಿದ್ದಾರೆ, ಇದರ ಲಿಮಿಟನ್ನು, ಈ ಸೀಕ್ವೆನ್ಸ್ ಏನಿನ ಲಿಮಿಟನ್ನು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಅಲ್ವಾ. ನಾವು ಸೊಲ್ಯೂಷನ್ ಏನಾಗುತ್ತೆ ನೋಡೋಣ. ಗಿವನ್ ಎ ಎನ್ ಏನು ಕೊಟ್ಟಿದ್ದಾರೆ, ಎ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 3 ಪ್ಲಸ್ 1 ಬೈ 3 ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ 1 ಬೈ 3 ಪವರ್ ಎನ್ ಅಂತ ಕೊಟ್ಟಿದ್ದಾರಲ್ವ. ಎ ಎನ್ ಇಸ್ ಈಕ್ವಲ್ ಟು ಹೀಗೆ ಬರ್ಕೊಳ್ಬೋದಾ, 1 ಪ್ಲಸ್ ನಾನಿಲ್ಲಿ 1 ಬೈ 3ನ ಎಲ್ಲದರಲ್ಲೂ 1 ಬೈ 3 ಇದೆ ಅಲ್ವಾ, 1 ಬೈ 3ನ ಕಾಮನ್ ತೆಗಿತೀನಿ, ಅವಾಗ ಏನು ಉಳಿಯುತ್ತೆ 1 ಪ್ಲಸ್ 1 ಬೈ 3 ಪ್ಲಸ್ ಆ್ಯಂಡ್ ಸೊ ಆನ್ ಲಾಸ್ಟ್ ಟರ್ಮ್ ಏನಾಗುತ್ತೆ 1 ಬೈ 3 ಪವರ್ ಎನ್ ಮೈನಸ್ 1 ಆಗುತ್ತಲ್ವ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮಲ್ಲಿದೆ, ಈ 1 ಆಗಿರ್ಬೋದು, 1 ಬೈ 3 ಆಗಿರ್ಬೋದು, 1 ಬೈ 3 ಸ್ಕ್ವೇರ್ ಆ್ಯಂಡ್ ಸೊ ಆನ್ 1 ಬೈ 3 ಪವರ್ ಎನ್ ಮೈನಸ್ 1 ಜಿ ಪಿಯಲ್ಲಿದೆ ಅಲ್ವಾ, ಅಂದರೆ ಜೊಮೆಟ್ರಿಕ್ ಪ್ರೋಗ್ರೆಷನಲ್ಲಿದೆ ಅಲ್ವಾ, ಜೊಮೆಟ್ರಿಕ್ ಪ್ರೋಗ್ರೆಷನ್ ದಟ್ ಈಸ್ ಜಿ ಪಿಲಿದೆ. ಇದರ ಫಸ್ಟ್ ಟರ್ಮ್ ಯಾವುದು, ದಟ್ ಈಸ್ 1. ಕಾಮನ್ ರೇಷಿಯೋ ಏನಿದೆ 1 ಬೈ 3 ಇದೆ ಅಲ್ವಾ. ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು 1, ಕಾಮನ್ ರೇಷಿಯೋ ಆರ್ ಇಸ್ ಈಕ್ವಲ್ ಟು 1 ಬೈ 3. ಇಲ್ಲೇನು ಮಾಡಿದ್ದಾರೆ, ಅವುಗಳ ಸಮ್ ಮಾಡಿದ್ದಾರೆ. ಸಮ್ ಟು ಫಸ್ಟ್ ಎನ್ ಟರ್ಮ್ಸ್ ಆಫ್ ಜಿ ಪಿ ಒಂದು ಫಾರ್ಮುಲಾ ಇದೆ. ಫಾರ್ ಆರ್ ಈಸ್ ಗ್ರೇಟರ್ ದ್ಯಾನ್ 1 ಆದರೆ ಒಂದು ಫಾರ್ಮುಲಾ ಇದೆ, ಫಾರ್ ಆರ್ ಈಸ್ ಲೆಸ್ ದ್ಯಾನ್ 1 ಆದರೆ ಒಂದು ಫಾರ್ಮುಲಾ ಇದೆ. ಇಲ್ಲೇನು ಆರ್ ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 1 ಅಲ್ವಾ, ಲೆಸ್ ದ್ಯಾನ್ 1. 1 ಬೈ 3 ಈಸ್ ಕ್ಲಿಯರ್ಲಿ ಲೆಸ್ ದ್ಯಾನ್ 1 ಅಲ್ವಾ. ಅಂದರೆ ಫಾರ್ಮುಲಾ ಏನು, ಸಮ್ ಟು ಫಸ್ಟ್ ಎನ್ ಟರ್ಮ್ಸ್ ಜಿ ಪಿ ಆಫ್ sum to first n terms of GP is an is equal to a into 1 minus r power n divided by 1 minus r. Okay, ಇದು ಯಾವಾಗ r is less than 1 ಇದ್ದಾಗ. ಓಕೆ, ಕ್ಲಿಯರ್ಲಿ r is less than 1 ಅಲ್ವಾ. ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಇದು ಏನಾಗುತ್ತೆ 1 ಪ್ಲಸ್ 1 ಬೈ 3. ಇಲ್ಲಿ a is 1. ಓಕೆ, 1 minus r is this, that is 1 by 3 whole power n divided by 1 minus 1 by 3, 1 minus 1 by 3 ಅಲ್ವಾ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 1 ಪ್ಲಸ್ ಇಲ್ಲಿ ಏನಾಗುತ್ತೆ 1 ಬೈ 3 ಇದೆ, ಇಲ್ಲಿ ನೋಡಿ 1 ಮೈನಸ್ 1 ಬೈ 3 ಈಸ್ ಈಕ್ವಲ್ ಟು ಏನು 3 1 3 ಮೈನಸ್ 2, ದಟ್ ಈಸ್ 2 ಬೈ 3 ಅಲ್ವಾ. 2 ಬೈ 3 ಎಲ್ಲಿದೆ, ಡಿನಾಮಿನೇಟ್ರಲ್ಲಿದೆ. ಅದು ನ್ಯೂಮರೇಟ್ರಿ ತಗೊಂಡೋದಾಗ ಏನಾಗುತ್ತೆ 3 ಬೈ 2 ಆಗುತ್ತಲ್ವ, 3 ಬೈ 2 ಆಗುತ್ತೆ ಅಲ್ವಾ, 3 ಬೈ 2 ಆಗುತ್ತೆ. ಇಂಟು ವಾಟ್ ಏನು ಉಳಿದಿದೆ ನ್ಯೂಮರೇಟ್ರಲ್ಲಿ 1 ಮೈನಸ್ 1 ಬೈ 3 ಹೋಲ್ ಪವರ್ ಎನ್ ಅಲ್ವಾ. ದಿಸ್ 3 ಗೆಟ್ ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 2 ಇಂಟು 1 ಮೈನಸ್ 1 ಬೈ 3 ಹೋಲ್ ಪವರ್ ಎನ್ ಅಲ್ವಾ. ದಟ್ ಈಸ್ ಈಕ್ವಲ್ ಟು ಇಲ್ಲಿ ಅಬ್ಸರ್ವ್ ಮಾಡಿ, ಈಗ ಲಿಮಿಟ್ ವಾಟ್ ಇಸ್ ದಿಸ್ ಇಸ್ ಎ ಎನ್ ಅಲ್ವಾ. ಎ ಎನ್ಗೆ ಈಗ ಲಿಮಿಟ್ ಅಪ್ಲೈ ಮಾಡೋಣ. ಏನಾಗುತ್ತೆ, ಲಿಮಿಟ್ ಎ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು ಲಿಮಿಟ್ 1 ಪ್ಲಸ್ 1 ಬೈ 2 ಇಂಟು 1 ಮೈನಸ್ 1 ಬೈ 3 ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನೋಡಿ 1 ಲಿಮಿಟ್ ಆಫ್ 1 ಈಸ್ ರಿಮೈನ್ ಸೇಮ್ ಪ್ಲಸ್ 1 ಬೈ 2 ಇಂಟು 1 ಬೈ 2 ಮೈನಸ್ ಇದರ ಲಿಮಿಟ್ ಏನಾಗುತ್ತೆ, ಲಿಮಿಟ್ 1 ಬೈ 3 ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಸ್ ಕ್ಲಿಯರ್ಲಿ ಈಕ್ವಲ್ ಟು 0 ಅಲ್ವಾ. ಕ್ಲಿಯರ್ಲಿ ಈಕ್ವಲ್ ಟು 0 ಯಾಕೆ, ನಮಗೆ ಗೊತ್ತಿದೆ ಲಿಮಿಟ್ ಆಫ್ ಎಕ್ಸ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 0 ಇಫ್ ದಿಸ್ ಮಾಡ್ಯುಲಸ್ ಆಫ್ ದಿಸ್ ಎಕ್ಸ್ ದಟ್ ಈಸ್ ಮಾಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 1. ಓಕೆ, ಇಲ್ಲಿ ಕ್ಲಿಯರ್ಲಿ ಏನು ಎಕ್ಸ್ ಇಸ್ 1 ಬೈ 3 ಅಲ್ವಾ. ಮಾಡ್ಯುಲಸ್ ಆಫ್ 1 ಬೈ 3 ಈಸ್ ನಥಿಂಗ್ ಬಟ್ 1 ಬೈ 3, ಎರಡು ಒಂದೇ ಅಲ್ವಾ. ಇದೇನು ನೆಗೆಟಿವ್ ವ್ಯಾಲ್ಯೂ ಅಲ್ಲ. ಅಬ್ಸಲ್ಯೂಟ್ ವ್ಯಾಲ್ಯೂ ಇಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಮೀನ್ಸ್ ಪಾಸಿಟಿವ್ ವ್ಯಾಲ್ಯೂ ಅಂದರೆ ಇದು ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ 1 ಬೈ 3 ಇಸ್ ನಥಿಂಗ್ ಬಟ್ ಸೇಮ್ ಆ್ಯಸ್ 1 ಬೈ 3 ಅಲ್ವಾ. ಇಲ್ಲಿ ಕೂಡ 1 ಬೈ 3 ಇಸ್ ಲೆಸ್ ದ್ಯಾನ್ 1 ಇದೆ. ಅದರಿಂದ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಲಿಮಿಟ್ 1 ಬೈ 3 ಹೋಲ್ ಪವರ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಈ ಟರ್ಮ್ ವ್ಯಾನಿಷ್ ಆಗುತ್ತೆ, ಇಷ್ಟು ಮಾತ್ರ ಉಳಿಯುತ್ತಲ್ವ. ವಾಟ್ ಹಿಯರ್ ಪ್ಲಸ್ 0 ಅಂದರೆ ಈಗ 1 ಪ್ಲಸ್ 1 ಬೈ 2 ಇಸ್ ಈಕ್ವಲ್ ಟು 3 ಬೈ 2 ಆಯ್ತಲ್ವಾ. 3 ಬೈ 2 ಇದರ ಲಿಮಿಟ್ ಏನು, ಕೊಟ್ಟಿರುವ
ಸೀಕ್ವೆನ್ಸ್ ಯಾವುದೊಂದು ಸೀಕ್ವೆನ್ಸನ್ನು n ಟರ್ಮ್ ಕೊಟ್ಟಿದ್ರು ಅದರ ಲಿಮಿಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ರು ಮಾಡಿದ್ವು, ದಟ್ ಈಸ್ 3/2. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಇಫ್ ಸೀಕ್ವೆನ್ಸ್ an is a convergent sequence of positive terms, then evaluate limit an whenever n tends to infinity, where an plus 1 is equal to 4 divided by 2 plus an. ಒಂದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಕೊಟ್ಟಿದ್ದಾರೆ, ಅಂದರೆ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿರುವ ಟರ್ಮ್ಸ್ಗಳೆಲ್ಲ ಪಾಸಿಟಿವ್ ಆ್ಯಂಡ್ ಇಟ್ ಕನ್ವರ್ಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಸೀಕ್ವೆನ್ಸಿನ ಲಿಮಿಟನ್ನು ಫೈಂಡ್ ಔಟ್ ಮಾಡಬೇಕು. ಒಂದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದರ n+1th ಟರ್ಮ್ ಕೊಟ್ಟಿದ್ದಾರೆ, ದಟ್ ಈಸ್ an+1 is equal to 4 divided by 2 plus an ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಪ್ರೂಫ್ ನಾನೇನು ಲಿಮಿಟ್ ಫೈಂಡ್ ಔಟ್ ಮಾಡಬೇಕಲ್ವ, ನಾನೇನು ಅನ್ಕೊಳ್ತೀನಿ ಅಂತ ಹೇಳಿದರೆ ಲಿಮಿಟ್ an whenever n tends to infinity is equal to ಸಮ್ ಎಲ್ ಅನ್ಕೊಳ್ತೀನಿ. ಓಕೆ, ಇದರ ಲಿಮಿಟ್ ಸಮ್ ಯಾವುದು ಎಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಏನು ಕೊಟ್ಟಿದ್ದಾರೆ ಇಲ್ಲಿ an+1 is equal to 4 divided by 2 plus an ಅಂತ ಹೇಳಿ ಕೊಟ್ಟಿದ್ದಾರಲ್ವ, 2 plus an ಅಂತ ಹೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದರೆ ಏನು ಸಿಕ್ತು, ಲಿಮಿಟ್ an+1 whenever n tends to infinity is equal to ಲಿಮಿಟ್ 4 divided by 2 plus an whenever n tends to infinity. ಈಗ ಲಿಮಿಟ್ an whenever n tends to infinity is equal to L ಆಯಿತು ಅಂದರೆ ದಟ್ ಇಂಪ್ಲೈಸ್ ಲಿಮಿಟ್ an+1 whenever n tends to infinity ಕೂಡ L ಆಗುತ್ತಲ್ವ, ಕೂಡ L ಆಗುತ್ತೆ. ಅಂದರೆ ದಿಸ್ ಕ್ಲಿಯರ್ಲಿ L is equal to, ಇಲ್ಲಿ ನೋಡಿ 4 divided by 2 plus what L ಅಲ್ವಾ, 2 plus L. ದಟ್ ಇಂಪ್ಲೈಸ್ ಇದೇನಾಯಿತು, ದಟ್ ಇಂಪ್ಲೈಸ್ ಏನಾಗುತ್ತೆ, L into 2 plus L is equal to 4. ದಟ್ ಇಂಪ್ಲೈಸ್ L into 2L plus L square is equal to 4. ದಟ್ ಇಂಪ್ಲೈಸ್ ಇದನ್ನ ಹೇಗೆ ಬರ್ಕೊಳ್ಬೋದು ಇದನ್ನು, ದಟ್ ಇಂಪ್ಲೈಸ್ L square minus 2L minus 4 is equal to 0 ಅಲ್ವಾ. L square plus 2L minus 4 is equal to 0. ಇದು ಯಾವುದು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮಲ್ಲಿ ಇದೆ ಅಲ್ವಾ, ಕ್ವಾಡ್ರಾಟಿಕ್ ಇನ್ L ಅಲ್ವಾ. ಈಗ L ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. L is equal to ಏನು, ಯಾವ ಫಾರ್ಮಲ್ಲಿ ಯೂಸ್ ಮಾಡ್ಕೊಂಡು ಕಂಡಿಡ್ತೀವಿ, L is equal to -b plus or minus square root of b square minus 4ac divided by 2a, ಈ ಫಾರ್ಮಲ್ಲಿ ಯೂಸ್ ಮಾಡ್ಕೊಳ್ತೀವಲ್ವಾ. L is equal to ಏನು ಸಿಗುತ್ತೆ ಇಲ್ಲಿ, L is equal to -b, that is -b minus 2 plus or minus square root of b square, that is 2 square 4 minus 4 times a is 1, c is -4, minus into minus plus 4 into 4 ಅಲ್ವಾ, whole divided by 2a, that is 2. That is equal to L is equal to ಏನಾಗುತ್ತೆ, L is equal to -2 plus or minus 4 4 is 16 plus 4, that is 20 divided by 2. ಇದನ್ನು ಹೀಗೆ ಬರ್ಕೊಳ್ಬೋದಾ, L is equal to -2 plus or minus 20 can be written as √20. ಹೀಗೆ ಬರ್ಕೊಳ್ಬೋದಾ, √20 is equal to √4 into 5 ಅಂತ ಬರ್ಕೊಳ್ಬೋದಲ್ವ. √4 ಅಂತ ಹೇಳಿದರೆ 2 ಅಲ್ವಾ, 2 √5 ಅಂತ ಬರ್ಕೊಳ್ಬೋದಲ್ವ. ಕ್ಲಿಯರ್ಲಿ 2 √5 divided by 2 ಅಂತ ಬರ್ಕೊಳ್ಬೋದಲ್ವ. ದಟ್ ಇಂಪ್ಲೈಸ್ L is equal to ಏನಾಯಿತು, -1 plus or minus √5 ಅಲ್ವಾ, ಪ್ಲಸ್ ಆರ್ ಮೈನಸ್ √5. ಇಲ್ಲಿ ಅಬ್ಸರ್ವ್ ಮಾಡಿ, L is equal to ಏನು ಇದೆ, ಒಂದು ರೂಟ್ ಏನು ಸಿಗ್ತಾ ಇದೆ, L is equal to -1 plus √5 ಅಂತ ಸಿಗ್ತಾ ಇದೆ. ಇನ್ನೊಂದು L is equal to -1 minus √5 ಅಂತ ಸಿಗ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಸಮ್ ಪಾಸಿಟಿವ್ ವ್ಯಾಲ್ಯೂ ಅಲ್ವಾ, ಗ್ರೇಟರ್ ದ್ಯಾನ್ 0 ದಿಸ್, ಬಟ್ ಇಟ್ ಈಸ್ ಲೆಸ್ ದ್ಯಾನ್ 0. ಯಾವತ್ತೂ ಈ ಲಿಮಿಟು ಲೆಸ್ ದ್ಯಾನ್ 0 ಆಗೋಲ್ಲ. ಏನಕ್ಕೆ ಅಂದರೆ ಕೊಟ್ಟಿದ್ದಾರೆ ಸೀಕ್ವೆನ್ಸ್ ಏನ್ ಈಸ್ ಅ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಪಾಸಿಟಿವ್ ಟರ್ಮ್ಸ್ ಎನ್ ಅನ್ನುವ ಸೀಕ್ವೆನ್ಸ್ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ, ಅಂದರೆ ಅದರ ಟರ್ಮ್ಸ್ ಪಾಸಿಟಿವ್ ಅಂದರೆ ಕ್ಲಿಯರ್ಲಿ ಏನ್ ಇಸ್ ಗ್ರೇಟರ್ ದ್ಯಾನ್ 0, ಯಾವುದೇ ಟರ್ಮ್ ಆಗಿರ್ಬೋದು. ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಎನ್ ಇಸ್ ಗ್ರೇಟರ್ ದ್ಯಾನ್, ಯಾವುದೇ ಎನ್ ಅಂತ ತಗೊಂಡು ಎನ್ ಇಸ್ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿರೋದ್ರಿಂದ ಅದ್ರ ಲಿಮಿಟ್ ಯಾವತ್ತು ನೆಗೆಟಿವ್, ಇದ್ರ ಲಿಮಿಟ್ ನೆಗೆಟಿವ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ದೇರ್ ಫಾರ್ ಇಟ್ ಲಿಮಿಟ್ ಎನ್ ವೆನ್ ಎವರ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ನಾಟ್ ನೆಗೆಟಿವ್ ಅನ್ನೋದ್ರಿಂದ ಎಲ್ ಈಸ್ ಕ್ಲಿಯರ್ಲಿ ನಾಟ್ ಈಕ್ವಲ್ ಟು ದಿಸ್ ಥಿಂಗ್, ಅಂದರೆ ಎಲ್ ವ್ಯಾಲ್ಯೂ ದಿಸ್ ಆಗೋದಿಲ್ಲ. ಅಂದರೆ
ವಾಟ್ ಇಸ್ ದಿಸ್ ಎಲ್ ವ್ಯಾಲ್ಯೂ ದಿಸ್ ಆಗುತ್ತೆ ಅಲ್ವಾ. ದೇರ್ ಫೋರ್ ಎಲ್ ಇಸ್ ಈಕ್ವಲ್ ಟು ಏನು -1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5 ಅಲ್ವಾ. ಎಲ್ ಇಸ್ ಈಕ್ವಲ್ ಟು -1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5. ನಾನು ಏನು ಅನ್ಕೊಂಡಿದ್ದೆ ಇಲ್ಲಿ ನೋಡಿ, ಲಿಮಿಟ್ ಎ ಎನ್ ವೆನ್ ಎವರ್ ಎನ್ ಟರ್ನ್ಸ್ ಟು ಇನ್ಫಿನಿಟಿ ಇಸ್ ಈಕ್ವಲ್ ಟು ಎಲ್ ಅಂದ್ಕೊಂಡಿದ್ದೆ. ಏನಾಗುತ್ತೆ ಈಗ ಲಿಮಿಟ್ ಎ ಎನ್ ವೆನ್ ಎವರ್ ಎನ್ ಟರ್ನ್ಸ್ ಟು ಇನ್ಫಿನಿಟಿ ಎಲ್ ಏನು ಸಿಕ್ತು ನಮಗೆ -1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5 ಅಂತ ಸಿಕ್ತಲ್ವಾ. ದಟ್ ಈಸ್ ಈಕ್ವಲ್ ಟು ಏನು -1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5. ದಿಸ್ ಇಸ್ ದ ರಿಕ್ವೈರ್ಡ್ ಲಿಮಿಟ್ ಫಾರ್ given sequence where this a n plus 1 is given. Okay, next example. Show that sequence a plus nb divided by c plus nd is monotonically increasing if ad is less than bc, monotonically decreasing if bc is less than ad, where c is greater than 0 and d is greater than 0. ಈಗ ಒಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಏನು ಸೀಕ್ವೆನ್ಸ್ ಎ ಪ್ಲಸ್ ಎನ್ ಬಿ ಡಿವೈಡ್ ಬೈ ಸಿ ಪ್ಲಸ್ ಎನ್ ಡಿ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಎ ಡಿ ಈಸ್ ಲೆಸ್ ದ್ಯಾನ್ ಬಿ ಸಿ ಆಯಿತು ಅಂತ ಹೇಳಿದರೆ ಅದು ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ತೋರಿಸ್ಬೇಕು. ಒಂದು ವೇಳೆ ಬಿ ಸಿ ಈಸ್ ಲೆಸ್ ದ್ಯಾನ್ ಎ ಡಿ ಆಯಿತು ಅಂತ ಹೇಳಿದರೆ ಆಗ ಅದು ಮೋನೋಟಾನಿಕ್ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿ ನಾವು ತೋರಿಸ್ಬೇಕು. ಓಕೆ, ಪ್ರೂಫ್ ಏನು ಕೊಟ್ಟಿದ್ದಾರೆ, ಸಮ್ ಸೀಕ್ವೆನ್ಸ್ ಕೊಟ್ಟಿದ್ದಾರಲ್ವ. ಇದರ nth ಟರ್ಮ್ ಏನಾಗ್ಬೋದು, ಎಕ್ಸ್ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಬಿ ಡಿವೈಡ್ ಬೈ ಸಿ ಪ್ಲಸ್ ಎನ್ ಡಿ ಅಲ್ವಾ. ಸಿ ಪ್ಲಸ್ ಎನ್ ಡಿ ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಅಂದರೆ ಏನು, ಮೋನೋಟಾನಿಕಲಿ ಡಿಕ್ರೀಸಿಂಗ್ ಅಂದರೆ ಏನು ಅಂತ ನಮಗೆ ಗೊತ್ತಿದೆ ಅಲ್ವಾ. ಅ ಸೀಕ್ವೆನ್ಸ್ ಎಕ್ಸ್ ಎನ್ ಇಸ್ ಸೆಟ್ ಟು ಬಿ ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಇಫ್ ಯಾವಾಗ, ಇಫ್ ಎಕ್ಸ್ ಎನ್ ಪ್ಲಸ್ 1 is greater than xn for all n belongs to n. A sequence xn is said to be monotonically decreasing ಯಾವಾಗ, if xn plus 1 is less than xn for all n belongs to n. ಯಾವುದೇ ಎನ್ ಅನ್ನು ತಗೊಂಡ್ರು ಎಕ್ಸ್ ಎನ್ ಪ್ಲಸ್ 1 ಇಸ್ ಗ್ರೇಟರ್ ದ್ಯಾನ್ ಎಕ್ಸ್ ಎನ್ ಆಯಿತು ಅಂತ ಹೇಳಿದರೆ ಅಂತಹ ಸೀಕ್ವೆನ್ಸನ್ನು ನಾವು ಮೋನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ಹೇಳ್ತೀವಿ. ಹಾಗೆ ಯಾವುದೇ ಎನ್ ಅನ್ನು ತಗೊಂಡ್ರು ಎಕ್ಸ್ ಎನ್ ಪ್ಲಸ್ 1 ಇಸ್ ಲೆಸ್ ದ್ಯಾನ್ ಎಕ್ಸ್ ಎನ್ ಆಯಿತು ಅಂತ ಹೇಳಿದರೆ ಅಂತಹ ಸೀಕ್ವೆನ್ಸನ್ನು ನಾವು ಮೋನೋಟಾನಿಕಲಿ ಡಿಕ್ರೀಸಿಂಗ್ ಅಂತ ಹೇಳ್ತೀವಿ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹಿಯರ್ ಎಕ್ಸ್ ಎನ್ ಕೊಟ್ಟಿದ್ದಾರೆ, ನಾವು ಎಕ್ಸ್ ಎನ್ ಪ್ಲಸ್ 1 ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು ಎ ಪ್ಲಸ್ ಪುಟ್ n plus 1 in place of n, we get a n plus 1 into b divided by c plus n plus 1 into d. That is equal to ಏನಾಯಿತು, a plus nb plus b divided by c plus nd plus d ಆಯ್ತಲ್ವಾ. what is this? This is xn plus 1. now consider xn plus 1 ಕೊಟ್ಟಿದ್ದಾರಲ್ವ, ಇಲ್ಲಿ ಮೈನಸ್ ಎಕ್ಸ್ ಎನ್ ಮಾಡಿ ಅದೇನು ಸಿಗುತ್ತೆ, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಇಸ್ ಈಕ್ವಲ್ ಟು ನಮಗೇನು ಸಿಕ್ತು, ಎಕ್ಸ್ ಎನ್ ಪ್ಲಸ್ 1 ಇಸ್ ದಿಸ್ ಥಿಂಗ್, ದಟ್ ಈಸ್ ಎ ಪ್ಲಸ್ ಎನ್ ಬಿ ಪ್ಲಸ್ ಬಿ ಡಿವೈಡ್ ಬೈ ಸಿ ಪ್ಲಸ್ ಎನ್ ಡಿ ಪ್ಲಸ್ ಡಿ ಅಲ್ವಾ, ಮೈನಸ್ okay, this term minus what, this term alva, minus this term, that is minus a plus nb divided by c plus nd. Okay, that is equal to ಈಗ ಏನಾಗುತ್ತೆ ನೋಡೋಣ. okay, that is equal to ಏನಾಗುತ್ತೆ, that is equal to this into this ಅಲ್ವಾ. ಏನು a plus nb plus b into c plus nd minus a plus nb into c plus nd plus d ಅಲ್ವಾ, plus d, this is d ಅಲ್ವಾ, plus d okay, divide by ಏನು c plus nd plus d multiplied by c plus nd, that is equal to ಏನಾಯಿತು, that is equal to this into this, that is a into c plus a into nd plus this into this, that is nbc plus n square bd plus bnd
Okay, this into this, that is AC, this into this, that is AND, this into this, that is NBC, this into this, that is N square BD, this into this, that is BC, ಒಂದು ಟರ್ಮ್ ಬಿಟ್ಟು ಹೋಗಿದೆ ಅಲ್ವಾ, BC ಪ್ಲಸ್ B ಇಂಟು ND, BND ಮೈನಸ್ 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 ಅಬ್ಸರ್ವ್ ಮಾಡಿ, ಮೈನಸ್ this into this, that is AC plus AND plus AD plus NBC plus N square BD plus NBD ಅಲ್ವಾ, ಹೋಲ್ ಡಿವೈಡ್ ಬೈ ಏನಾಗುತ್ತೆ, ಹೋಲ್ ಡಿವೈಡ್ ಬೈ this thing, that is C plus ND plus D multiplied by C plus ND. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ AC ಮೈನಸ್ AC get cancel, ಪ್ಲಸ್ AND ಮೈನಸ್ AND get cancel, ಪ್ಲಸ್ NBC ಮೈನಸ್ NBC get cancel, ಪ್ಲಸ್ N square BD minus N square BD get cancel, plus BND minus BND get cancel, remaining is BC minus AD ಅಲ್ವಾ, that is clearly equal to ಏನಾಯಿತು, BC minus AD whole divide by C plus ND plus D multiplied by C plus ND. ಒಂದು ವೇಳೆ ಇಲ್ಲಿ ಅಬ್ಸರ್ವ್ ಮಾಡಿ, if this AD is less than BC, okay, less than BC ದೊಡ್ಡದಾಗಿದ್ದು AD ಚಿಕ್ಕದಾಯಿತು ಅಂತ ಹೇಳಿದರೆ ಕ್ಲಿಯರ್ಲಿ ಇಟ್ ಇಸ್ ಗ್ರೇಟರ್ ದ್ಯಾನ್ 0 ಅಲ್ವಾ. ಕ್ಲಿಯರ್ಲಿ ವಾಟ್ ಇಸ್ ದಿಸ್, xn plus 1 minus xn ಅಲ್ವಾ, ವಾಟ್ ಇಸ್ ದಿಸ್ ಇಸ್ ಈಕ್ವಲ್ ಟು xn plus 1 minus xn ಅಲ್ವಾ, ಇಸ್ ಈಕ್ವಲ್ ಟು ದಿಸ್ ಒನ್ ಅಲ್ವಾ, xn plus 1 minus x is equal to this one. ಇದು ಏನಾಗುತ್ತೆ, ದಿಸ್ ಈಸ್ ಬಿಗ್ಗೆಸ್ಟ್ ದ್ಯಾನ್ ದಿಸ್ ಅಂದರೆ ಕ್ಲಿಯರ್ಲಿ ದಿಸ್ AD, ದಿಸ್ BC ಈಸ್ ಗ್ರೇಟರ್ ದ್ಯಾನ್ AD ಅಂತ ಹೇಳಿದರೆ ಕ್ಲಿಯರ್ಲಿ ಏನಾಗುತ್ತೆ, ದಿಸ್ xn plus 1 minus xn is ಗ್ರೇಟರ್ ದ್ಯಾನ್ ಝೀರೋ ಅಲ್ವಾ. ದಟ್ ಇಂಪ್ಲೈಸ್ ಏನಾಯಿತು, xn plus 1 ಈಸ್ ಗ್ರೇಟರ್ ದ್ಯಾನ್ xn ಆಯ್ತಲ್ವಾ. ಹೆನ್ಸ್ ಏನು, ಸೀಕ್ವೆನ್ಸ್ xn ಈಸ್ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು, ಇನ್ಕ್ರೀಸಿಂಗ್ ಆಯಿತು. ಅದೇ ಒಂದು ವೇಳೆ ದಿಸ್ BC ಈಸ್ ಲೆಸ್ ದ್ಯಾನ್ AD ಆಯಿತು, ಈ BC ADಗಿಂತ ಸ್ಮಾಲ್ ಆಯಿತು ಅಂದರೆ ದಿಸ್ AD ಈಸ್ ಗ್ರೇಟರ್ ದ್ಯಾನ್ BC ಆಯಿತು ಅಂತ ಹೇಳಿದರೆ ಆಬ್ವಿಯಸ್ಲಿ ಏನಾಗುತ್ತೆ, ದಿಸ್ xn plus 1 minus xn ಈಸ್ ಲೆಸ್ ದ್ಯಾನ್ 0 ಆಗುತ್ತಲ್ವ, ಲೆಸ್ ದ್ಯಾನ್ 0 ಆಗುತ್ತೆ. ದಟ್ ಇಂಪ್ಲೈಸ್ ಏನಾಯಿತು, xn plus 1 ಈಸ್ ಲೆಸ್ ದ್ಯಾನ್ xn ಆಯಿತು, ಲೆಸ್ ದ್ಯಾನ್ xn. ದಿಸ್ ಇಸ್ ಟ್ರೂ ಫಾರ್ ಆಲ್ n ಅಲ್ವಾ, ದಿಸ್ ಈಸ್ ಆಲ್ಸೋ ಟ್ರೂ ಫಾರ್ ಆಲ್ n. ಓಕೆ, ವಾಟ್ ಇಸ್ n is ನ್ಯಾಚುರಲ್ ಅಲ್ವಾ. xn plus 1 is less than xn ಅಂದರೆ ಕ್ಲಿಯರ್ಲಿ ಇಟ್ ಈಸ್ ಏನು, ಹೆನ್ಸ್ ಏನಂತ ಹೇಳ್ಬೋದು, ಹೆನ್ಸ್ ಸೀಕ್ವೆನ್ಸ್ xn is ಮೊನೋಟಾನಿಕಲಿ ಡಿಕ್ರೀಸಿಂಗ್ ಅಂತ ನಾವು ಹೇಳ್ಬೋದು, ಹೇಳ್ತೀವಿ. ಓಕೆ, ಏನು ನಮಗೆ ಸಮ್ ಸೀಕ್ವೆನ್ಸ್ ಕೊಟ್ಟಿದ್ರು, ಅದು AD ಈಸ್ ಲೆಸ್ ದ್ಯಾನ್ BC ಆಯಿತು ಅಂತ ಹೇಳಿದರೆ ಮೊನೋಟಾನಿಕಲಿ ಇನ್ಕ್ರೀಸಿಂಗ್ ಅಂತ ತೋರಿಸಿದ್ದೀವಿ. AD ಈಸ್ ಲೆಸ್ ದ್ಯಾನ್ BC, ಇಟ್ಸ್ ಮೊನೋಟಾನಿಕಲಿ ಇನ್ಕ್ರೀಸಿಂಗ್. ಹಾಗೆ ಏನು BC ಈಸ್ ಲೆಸ್ ದ್ಯಾನ್ AD ಆದಾಗ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಅಂತ ತೋರಿಸ್ಲಿಕ್ಕೆ ಹೇಳಿದ್ರು, BC ಈಸ್ ಲೆಸ್ ದ್ಯಾನ್ AD ಆದಾಗ ಮೊನೋಟಾನಿಕಲಿ ಡಿಕ್ರೀಸಿಂಗ್ ಅಂತ ಹೇಳಿ ತೋರಿಸಿದ್ದೀವಿ. ಓಕೆ, ಥ್ಯಾಂಕ್ ಯು.